ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಫ್ರಮ್ ಕೊಲ್ಹಾಪುರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಕನ್ನಡ, ಮರಾಠಿ ಹಾಗೂ ತೆಲುಗು ಭಾಷೆಯ ಅಕ್ಷರಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ. ಇದು ನಮ್ಮ ಮೊದಲನೇ ಅಕ್ಷರ. ಬಹಳ ವ್ಯತ್ಯಾಸವೇನೂ ಇಲ್ಲ. ತೆಲುಗು ಹಾಗೆ ಮರಾಠಿಯ ಸ್ವರಗಳಲ್ಲಿ ಕೆಲವೊಂದು ವ್ಯತ್ಯಾಸ ಇದೆ ಅಷ್ಟೇ. ಇನ್ನು ಮರಾಠಿ ಹಾಗೆ ಹಿಂದಿ ಅಕ್ಷರಗಳಲ್ಲೂ ಬಹಳ ವ್ಯತ್ಯಾಸವೇನಿಲ್ಲ. ಎರಡೂ ಸಮವಾಗಿಯೇ ಇದೆ. ಇದರ ಒಂದು ಬರವಣಿಗೆ ರೂಪದಲ್ಲಿ ಈಗ ನಾವು ಯಾರ್ದಾದ್ರೂ ಒಂದು ಹೆಸರು ಬರೆದಾಗ, ಒಂದು ಊರಿನ ಹೆಸರು ಬರೆದಾಗ, ಒಟ್ಟು ಒಂದು ಶಬ್ದವನ್ನ ಬರೆದಾಗ ಅದರಲ್ಲಿ ಬದಲಾವಣೆ ಕಾಣುತ್ತೆ. ಅದು ಒಂದು ವಿಡಿಯೋವನ್ನು ಸಹ ನಾನು ಮಾಡಿ ಹಾಕ್ತಾ ಇದ್ದೀನಿ. ನೀವಿಲ್ಲಿ ಗಮನಿಸಬಹುದು, ಈ ಮತ್ತೆ ಈಗೆ ಸ್ವಲ್ಪ ವ್ಯತ್ಯಾಸ ಇದೆ ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ. ಹಾಗೆ ಊ ಮತ್ತೆ ಊಗೂ ಸಹ ತುಂಬಾ ವ್ಯತ್ಯಾಸ ಇದೆ. ಇಂತಹ ಒಂದು ವ್ಯತ್ಯಾಸಗಳನ್ನ ನೀವು ಈ ವಿಡಿಯೋನಲ್ಲಿ ನೋಡಬಹುದು. ನೀವೆಲ್ಲಾದ್ರೂ ಯಾವ್ದಾದ್ರೂ ಊರಿಗೆ ಹೋದಾಗ ಅಲ್ಲಿಯ ಶಬ್ದಗಳು ನಿಮಗೆ ತಿಳಿಲಿಲ್ಲ ಅಂದ್ರೆ ಈ ನನ್ನ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಮುಂದಿನ ದಿನಗಳಲ್ಲಿ ನಾನು ಶಬ್ದಗಳನ್ನ, ಅಂದ್ರೆ ಈಗ ಯಾರ್ದಾದ್ರೂ ಹೆಸರನ್ನ ಅಥವಾ ಒಂದು ಊರಿನ ಹೆಸರನ್ನ, ಒಂದು ವಾಕ್ಯವನ್ನ ಮೂರೂ ಭಾಷೆನಲ್ಲೂ ಬರೆದು ವಿಡಿಯೋ ಮಾಡಿ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಿಮಗೆ ಅದು ಉಪಯೋಗ ಆಗ್ಲಿ ಅನ್ನೋದು ಒಂದು ವಿಷಯ, ಆದ್ರೆ ಆ ಅಕ್ಷರಗಳು ನಿಮಗೆ ತಿಳಿಬೇಕು ಅನ್ನೋದು ಇನ್ನೊಂದು ಆಶಯ. ಈ ವಿಡಿಯೋ ನಿಮಗೆ ಹೇಗನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂತಂದ್ರೆ ನನಗೆ ಈಗ ಸದ್ಯಕ್ಕೆ ವಿಡಿಯೋಗಳನ್ನ ಮಾಡಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಮಗು ಇನ್ನ ಚಿಕ್ಕದು. ಸೊ ನನಗೆ ವಿಡಿಯೋ ಅಷ್ಟಾಗಿ ಮಾಡಕ್ಕೆ ಆಗ್ತಾ ಇಲ್ಲ. ಈ ರೀತಿಯ ಒಂದು ಬರವಣಿಗೆ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದೀನಿ. ಇದು ಸಹ ನಿಮ್ಗೆ ಉಪಯುಕ್ತ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇದರ ಬಗ್ಗೆ ನಿಮ್ಮ ಕಮೆಂಟ್ಸ್ಗಳು ಬಂದ್ರೆ ನನಗೂ ಸಹಾಯ ಆಗುತ್ತೆ ಮುಂದಿನ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ. ಅಲ್ಲದೆ ನಾನು ಪ್ರತಿ ಸಾರಿ ನಿಮಗೆ ಹೇಳೋ ಹಾಗೆ ಪ್ರತಿಲಿಪಿ ಅನ್ನೋ ಒಂದು ಆ್ಯಪ್ ಅಲ್ಲಿ ನಾನು ಬರವಣಿಗೆಯ ಮೂಲಕ ನಿಮಗೆ ಮರಾಠಿ, ಕನ್ನಡ ಹಾಗೂ ತೆಲುಗು ಭಾಷೆಯನ್ನ ಕಲಿಸ್ತಾ ಇದ್ದೀನಿ. ದಯವಿಟ್ಟು ಅದರ ಒಂದು ಉಪಯೋಗವನ್ನ ಪಡ್ಕೊಳ್ಳಿ. ಪ್ರತಿ ವಿಡಿಯೋದ ಕೆಳಗಡೆಯ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಆ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲದೆ ನನ್ನನ್ನು ಹೇಗೆ ಹಿಂಬಾಲಿಸಬೇಕು ಆ ಒಂದು ಲಿಂಕನ್ನು ಸಹ ಕೊಟ್ಟಿರ್ತೀನಿ. ಯಾವ್ಯಾವ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆಯೋ ಅವರಿಗೆ ನಾನು ಬೇರೆ ಬೇರೆ ಲಿಂಕ್ಗಳನ್ನು ಸಹ ಕೊಟ್ಟಿರ್ತೇನೆ. ಇದು ನಾನು ಈವರೆಗೆ ಮಾಡಿರುವಂತಹ ವಿಡಿಯೋಗಳು. ಯಾವ್ಯಾವನ್ನ ನೋಡಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಬಂದು ಎಲ್ಲ ವಿಡಿಯೋಗಳನ್ನು ನೋಡಿ. ಅಲ್ಲದೆ ಈ ಒಂದು ವಿಡಿಯೋವನ್ನು ನಾನು ಎಲ್ಲ ಭಾಷೆಗಳಲ್ಲೂ ಮಾಡ್ತಾ ಇರೋದ್ರಿಂದ ನನ್ನ ಮರಾಠಿ ಮಿತ್ರರಿಗೂ ಸಹ ನಾನು ಹೇಳಬೇಕಾಗಿದೆ. ಸೊ ನಾನು ಮರಾಠಿಯಲ್ಲೂ ಸಹ माताडोळिದ್ದೇನೆ. माझ्या मराठी मित्रांनो नमस्कार. मी हा व्हिडिओ करायला लागले म्हणजे तुम्हाला कन्नड आणि तेलुगूमध्ये किती फरक आहे शब्दांचं हे कळवायचं होतं. आणि मराठी आणि हिंदीमध्ये काय जास्त फरक नाही. जेव्हा आपण एक शब्द लिहितो, कोणाचं तरी नाव लिहितो, त्याच्यात आपल्याला फरक जाणवते. पण तेलुगू आणि कन्नड भाषेमध्ये खूप फरक आहे. इथं मी प्रत्येक शब्दाचं, म्हणजे आपलं स्वर, व्यंजन जे काही आहेत त्यांचं एक लिस्ट करून व्हिडिओ बनवून टाकलेले आहे. ते फरक तुम्ही बघू शकताय. मराठीमध्ये पण दिले, सेम शब्द मराठीमध्ये पण आहेत. आणि मी प्रत्येक वेळी सगळ्यांना सांगत आले की प्रतिलिपी ॲपमध्ये मी तुम्हाला लोकांना लिहून तेलुगू भाषा, कन्नड भाषा शिकवायला लागले. ते तुम्ही वाचन करून तिथं अभ्यास करून शिकू शकताय. तर ते कसं इन्स्टॉल करायचं, कसं मला फॉलो करायचं आणि कुठल्या भाषा शिकायला तुम्हाला कुठलं लिंक ओपन करावं लागते, प्रत्येक गोष्टी मी डिस्क्रिप्शन बॉक्समध्ये टाकलेली असते. ते प्लीज ओपन करून इन्स्टॉल करा आणि मला फॉलो करून तिथं वाचन करा. आणि स्टिकर्स द्यायला विसरू नका. बरेच जण काय करतात, नुसतं वाचून जातात पण स्टिकर कोणी देत नाहीये. सो प्लीज स्टिकर्स पण द्या. हा व्हिडिओ मी तिन्ही भाषेत बनवायला लागले, त्यामुळं मला माझ्या तेलुगू मित्रांना सुद्धा कळवायचं आहे. मी तेलुगू भाषेत सुद्धा
बोलणार आहे. पूर्ण व्हिडिओ पाहत राहा. అందరికీ నా నమస్కారం. మీకు ఈ వీడియో చేస్తున్నాను ఎందుకంటే మీకు కన్నడ వస్తుంది అనుకుంటా. లేకపోతే మరాఠీ లాంగ్వేజ్, మరాఠీ వర్డ్స్ ఎలా ఉంటాయి ఇది చూపించాలి అని నేను ఈ వీడియో చేశాను. ఎక్కువ काही డిఫరెన్స్ ఉండదు మరాఠీ వర్డ్స్ ఇంకా హిందీ వర్డ్స్లో. ఈ వీడియో మీద మీకు అర్థం కావచ్చు కన్నడ మరి తెలుగు వర్డ్స్ ఎంత డిఫరెన్స్గా ఉన్నాయి అని. ఇలాంటిది వీడియోస్ మీకు కావాలంటే నాకు కమెంట్స్ బాక్స్లో చెప్పండి. ఒక సెంటెన్స్ రాసి దానికి నేను 3 లాంగ్వేజ్లో ఎలా డిఫరెన్షియేట్ చేయాలి అని చేయాలనుకుంటున్నాను. దానికి మీ కమెంట్స్ ఏంటో అది నాకు చెప్పండి. ఇంకా ఎప్పుడు నేను చెప్తుంటాను మీకు మాది ఒక ప్రతిలిపి అనే యాప్ ఉంది. దాంతో నేను రాసి మీకు నేర్పించడానికి ట్రై చేస్తున్నాను. మీరు ప్లీజ్ లింక్ నేను డిస్క్రిప్షన్ బాక్స్లో ఇచ్చినాను, ఓపెన్ చేయండి, ఇన్స్టాల్ చేసుకోండి. ఇంకా మళ్ళీ ఫాలో చేయాల్సి ఉంటే దానికి కూడా లింక్ ఉంది. ఎవరికి ఏ లాంగ్వేజ్ కావాలో అది కూడా రాసి పెట్టున్నాను. అది దానికి కూడా వేరే వేరే లింక్ ఉన్నాయి. ఓపెన్ చేయండి, చదవండి. అక్కడ నాకు స్టిక్కర్స్ ఇవ్వండి, అంటే నాకు కూడా హెల్ప్ అవుతుంది. ఈ వీడియో ఎలా అనిపించింది, మరి ఇంకా ఇలాంటి వీడియోస్ కావాలంటే నాకు కమెంట్ బాక్స్లో చెప్పండి. ఇంకా ఫుల్ వీడియో చూసి నాకు లైక్ మరి సబ్స్క్రైబ్ చేయండి. ಥ್ಯಾಂಕ್ ಯು. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಪೂರ್ತಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆ ಇದು ಉಪಯೋಗ ಆಗುತ್ತೋ ಅವರಿಗೆ ಶೇರ್ ಮಾಡಿ. ಸಾಕಷ್ಟು ಜನ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿರ್ತಾರೆ, ಅವರಿಗೆ ಭಾಷೆಯ ಪ್ರಾಬ್ಲಮ್ ಇರುತ್ತೆ. ಸೊ ಈ ನನ್ನ ವಿಡಿಯೋ ಅವರಿಗೆ ಹೆಲ್ಪ್ ಆಗಬಹುದು. ಮುಂದಿನ ದಿನಗಳಲ್ಲಿ ವಾಕ್ಯಗಳ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅದು ಕೂಡ ನಿಮಗೆ ಹೆಲ್ಪ್ ಆಗಬಹುದು. ಅಂತಹ ವಿಡಿಯೋ ಬೇಕು ಅನ್ನೋದಾದರೆ ಎಸ್ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತಷ್ಟು ಮಗದಷ್ಟು ವಿಡಿಯೋ ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಲಿಪಿ ಆ್ಯಪಲ್ಲಿ ನನ್ನನ್ನು ಫಾಲೋ ಮಾಡಿ. ಅಲ್ಲಿ ಕಥೆಗಳನ್ನು ಓದಿ, ಬರವಣಿಗೆಗಳನ್ನು ಓದಿ ನನಗೆ ಸ್ಟಿಕ್ಕರ್ ಕೊಡೋದನ್ನು ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ.